ನಮಸ್ಕಾರ ಸ್ನೇಹಿತರೆ. ನನಗೆ ತುಂಬ ಜನ ಕೇಳ್ತಾ ಇದ್ರು, ನಾವೀಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತಂದರೆ ನಾವು ಗೊಬ್ಬರ ಏನೇನು ಬಳಸಬೇಕಂತ. ಈ ವಿಚಾರದಲ್ಲಿ ತುಂಬ ತಪ್ಪು ಕಲ್ಪನೆಗಳಿದ್ದಾವೆ. ಏನಂತಂದರೆ ನ್ಯಾಚುರಲ್ ಫಾರ್ಮಿಂಗ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್, ಕೆಮಿಕಲ್ ಫಾರ್ಮಿಂಗ್ ಅಂತ ನಾವು 3 ವಿಧಗಳನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾನು ಇದನ್ನು ಯಾವುದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಇವಾಗ. ಸೊ ನ್ಯಾಚುರಲ್ ಫಾರ್ಮಿಂಗ್ ಅಂತಂದರೆ ನಮ್ಮ ಗೊಬ್ಬರನ ನಾವೇ ತಯಾರು ಮಾಡ್ಕೊತೀವಿ. ಆದರೆ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ನಮ್ಮ ಗೊಬ್ಬರ ನಾವೇನಾದರೂ ತಯಾರು ಮಾಡ್ಕೋಬೋದು, ಅಥವಾ ನಾವು ಗೊಬ್ಬರನ ಕೊಂಡ್ಕೊಂಡು ಸಹ ಹಾಕ್ಕೋಬೋದು. ಸೊ ಇಷ್ಟೇ ಡಿಫ್ರೆನ್ಸ್ ಆಗೋದು ನ್ಯಾಚುರಲ್ ಫಾರ್ಮಿಂಗ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ. ಸೊ ಮೇಜರಾಗಿ ಬಂದರೆ ನಾವು ನಮ್ಗೆ ಯಾವುದು ಒಳ್ಳೆಯದು ಆ ರೀತಿಯ ಗೊಬ್ಬರಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಎಲ್ಲ ಮೆಥಡ್ಗಳನ್ನು ಸೇರಿಸಿ ಕಂಬೈಂಡ್ ಮಾಡಿ ನಮ್ಮ ಭೂಮಿಗೆ ನಾವು ಮಾಡ್ತಿರ್ತಕ್ಕಂಥ ಕೃಷಿಗೆ ಯಾವುದು ಅನುಕೂಲಕರವಾಗಿರುತ್ತೆ ಅದನ್ನು ಮಾಡಬೇಕಾಗತ್ತೆ. ನನಗೆ ತುಂಬ ಜನ ಕೇಳಿದ ಪ್ರಶ್ನೆ ಅಂತಂದರೆ, ನಾವು ಏನೂ ಹಾಕಲಿಲ್ಲ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಎಲ್ಲ ಬಂದುಬಿಡುತ್ತಾ ಅಂತ. ಹೇಗೆ ಬರುತ್ತೆ? ಯಾವ ಬೆಳೆನೂ ಬರಲ್ಲ. ಊಟನೇ ಮಾಡದೆ ಶಕ್ತಿ ಎಲ್ಲಿಂದ ಬರುತ್ತೆ? ಅದು ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ನ್ಯಾಚುರಲ್ ಫಾರ್ಮಿಂಗ್ ಆದರೂ ಮಾಡಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಆದರೂ ಮಾಡಿ, ನೀವು ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಸೂಕ್ತವಾದಂತಹ ಪೌಷ್ಟಿಕಾಂಶನ ಕೊಡಲೇಬೇಕಾಗುತ್ತೆ. ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರತಕ್ಕಂಥದ್ದು ಏನು ಅಂತ ಅಂದರೆ, ಏನೂ ಕೊಡ್ದೇ ಏನೂ ಬರಲ್ಲ. ಸೊ ತುಂಬ ಜನ ಇದು ಅಂದ್ಕೊಂಡಿದ್ದಾರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅಂದರೆ, ನ್ಯಾಚುರಲ್ ಫಾರ್ಮಿಂಗ್ ಅಂತ ಅಂದರೆ ಏನೂ ಕೊಡಲಿಲ್ಲ ಅಂದರೂ ಅದೇ ಬರುತ್ತೆ ಅಂತ. ಅದು ಇಂಪಾಸಿಬಲ್, ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ನೀವು ನ್ಯಾಚುರಲ್ ಫಾರ್ಮಿಂಗ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಯಾವ ರೀತಿಯ ಗೊಬ್ಬರಗಳನ್ನು ಅಥವಾ ಜೀವಾಮೃತ ಆಗಿರ್ಬೋದು, ಬೇರೆ ಯಾವುದೋ ಒಂದು ಅಂಶ ಆಗಿರ್ಬೋದು, ಅದನ್ನು ಹೇಗೆ ಮಾಡ್ತಾ ಇದ್ದೀರಾ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಕ್ಕೆ ಅಂತಂದರೆ, ಈ ಕಮೆಂಟ್ ಬಾಕ್ಸಲ್ಲಿ ನೀವು ಒಳ್ಳೆಯ ಪ್ರಾಕ್ಟೀಸ್ಗಳನ್ನು ಶೇರ್ ಮಾಡಿದಾಗ ಅದು ಬೇರೆಯವ್ರಿಗೆ ಅನುಕೂಲ ಆಗುತ್ತೆ, ಹಾಗೂ ನನಗೆ ಸಹ ವೈಯಕ್ತಿಕವಾಗಿ ಅನುಕೂಲ ಆಗುತ್ತೆ. ಇಷ್ಟಲ್ಲದೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ಗೆ ಬರ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದ್ರೆ ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಫ್ರೀ ಆಗಿರ್ಬೋದು, ಆದರೆ ನಮಗೆ ಅದರಿಂದ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟಲ್ಲದೆ ಈ ಮಾಹಿತಿ ತುಂಬ ಅನುಕೂಲಕರ ಅಂತ ಅನಿಸಿದ್ರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಕಾಡಲ್ಲಿ ಬರಲ್ವಾ ಅಂತ ತುಂಬ ಜನ ಕೇಳ್ತಾರೆ. ಕಾಡಲ್ಲಿ ಬರಲ್ಲ ಅಂತ ಅಂದರೆ, ಕಾಡಲ್ಲಿ ಏನಕ್ಕೆ ಚೆನ್ನಾಗಿ ಬರುತ್ತೆ? ಅಲ್ಲಿ ಸಾಕಷ್ಟು ಎಲೆ ಉದುರುತ್ತೆ ಗಿಡ ಮರಗಳದ್ದು, ಅದೇ ಸಾಕಷ್ಟು ಗೊಬ್ಬರ ಆಗುತ್ತೆ. ಅಷ್ಟಲ್ಲದೆ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಆ ಗೊಬ್ಬರದಲ್ಲಿ ಸೇರ್ಕೊಂಡಿರ್ತವೆ. ತುಂಬ ಹೆವಿ ಬಿಸಿಲು ನೇರವಾಗಿ ಬೀಳಲ್ಲ, ಹಂಗಾಗಿ ಸಾಕಷ್ಟು ಗೊಬ್ಬರ ಅಲ್ಲಿ ಸಿಗುತ್ತೆ. ಆದರೆ ನಾವು ಫಾರ್ಮಿಂಗ್ ಅಂತ ಮಾಡಬೇಕಾದ್ರೆ ನಾವಿಲ್ಲಿ ಅರಣ್ಯ ಕೃಷಿ ಮಾಡ್ತಾಯಿಲ್ಲ. ಅರಣ್ಯ ಕೃಷಿ ಮಾಡೋರು ಸಪ್ರೇಟ್ ಇದ್ದಾರೆ. ಆದರೆ ನೀವು ಏನಾದರೂ ಒಂದು ಬೆಳೆದು ಅದರಿಂದ ಸ್ವಲ್ಪ ಸಂಪಾದನೆ ಮಾಡಬೇಕು, ಅಥವಾ ಅದರಿಂದ ನನ್ನ ಜೀವನ ನಡೆಯಬೇಕು ಅಂತ ಅನ್ನೋರೇನಿರ್ತೀರ, ನೀವು ಈ ನ್ಯಾಚುರಲ್ ಫಾರ್ಮಿಂಗ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಎರಡರದನ್ನು ಕೆಲವು ಅಂಶಗಳನ್ನು ತಗೊಂಡು ನಿಮ್ಮದೇ ಆದ ರೀತಿಯಲ್ಲಿ ಫಾರ್ಮಿಂಗ್ ಮಾಡಬೇಕಾಗುತ್ತೆ. ನಾನಿವಾಗ ಈ ವಿಡಿಯೋದಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ಹೇಳ್ಕೊಂಡು ಹೋಗ್ತೀನಿ. ಸೊ ನನ್ನ ಪ್ರಮುಖ ಬೆಳೆಗಳು ಬಂದು ಸೀತಾಫಲ, ಡ್ರ್ಯಾಗನ್ ಫ್ರೂಟ್ ಮತ್ತು ಬಾಳೆ. ಸೊ ಬಟರ್ ಫ್ರೂಟ್ ಕೂಡ ಇದೆ, ಅದು ಬೇರೆ ಕಡೆ ಇದೆ. ಸೊ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ನಿಮ್ಮ ಮಣ್ಣು ಚೆನ್ನಾಗಿದೆಯಾ ಇಲ್ವಾ ಅಂತ. ಸಾಧ್ಯ ಆದಷ್ಟು ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿಸಿ. ಮಣ್ಣಿನ ಪರೀಕ್ಷೆಯಲ್ಲಿ ನಿಮ್ಗೆ ಯಾವುದೇ ರಿಸಲ್ಟ್ ಬರಲಿ, ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಅಂತ ಅಂದರೆ ನಿಮಗೆ ಮುಖ್ಯವಾಗಿ ಒಂದು ಕೊಟ್ಟಿಗೆ ಗೊಬ್ಬರ ಬೇಕೇ ಬೇಕು. ಕೊಟ್ಟಿಗೆ ಗೊಬ್ಬರ ಇಲ್ಲದೇ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಹೇಗೆ? ಕೊಟ್ಟಿಗೆ ಗೊಬ್ಬರ ಅಂತಂದರೆ ದನ, ಹಸು, ಎಮ್ಮೆ, ಕೋಣ ಯಾವುದಾರು ಆಗಿರ್ಬೋದು. ಇದು ಆಗಲಿಲ್ವಾ? ಇದು ಆಗದೇ ಇರೋ ಕಾರಣಕ್ಕೆ ನೀವು ಕೊಂಡ್ಕೊಳ್ಳಿ. ಕೋಳಿ ಗೊಬ್ಬರ ಕೊಂಡ್ಕೋಬೋದು, ಕುರಿ ಗೊಬ್ಬರ ಕೊಂಡ್ಕೋಬೋದು. ತುಂಬ ಜನ ಕುರಿನೇ ಸಾಕಿರ್ತಾರೆ, ಮೇಕೆಗಳನ್ನು ಸಾಕಿರ್ತಾರೆ, ಅವ್ರಿಗೆ ಅದೇ ಗೊಬ್ಬರ ಆಗುತ್ತೆ. ಸೊ ಈ ಯಾವುದೇ ರೀತಿ ಒಂದು ಗೊಬ್ಬರನ ನಾವು ಕೊಂಡ್ಕೋಬೇಕಾಗುತ್ತೆ. ಅಥವಾ ನಮ್ಮ ಹತ್ರ ಸ್ವಲ್ಪ ಜಾಸ್ತಿನೇ ದುಡ್ಡಿದೆ ಅಂತಂದರೆ ಎರೆಹುಳ ಗೊಬ್ಬರನೇ ಕೊಂಡ್ಕೋಬೋದು, ಅಥವಾ ಎರೆಹುಳ ಗೊಬ್ಬರನ ಮನೆಯಲ್ಲೇ ತಯಾರಿಸ್ಕೋಬೋದು. ಮನೆಯಲ್ಲಿ ಅಂತಂದರೆ ತೋಟದಲ್ಲಿ ತಯಾರಿಸ್ಕೋಬೋದು. ಸೊ ಇನ್ನೊಂದು, ತುಂಬ ಜನ ಹೇಳೋದು, ನಾನು 5 kg ಹಾಕ್ಬಿಡ್ತೀನಿ, ಒಂದಿಷ್ಟು ಹಾಕ್ಬಿಡ್ತೀನಿ, ಇಷ್ಟು ಹಾಕ್ಬಿಟ್ರೆ ನನಗೆ ಸಾಕಾಗುತ್ತಾ ಅಂತ ಅನ್ಬೋದು. ನೋಡಿ, ನೀವಿಲ್ಲಿ ಡ್ರ್ಯಾಗನ್ ಫ್ರೂಟ್ ಕಂಬ ನೋಡ್ತಾ ಇದ್ದೀರಲ್ವ, ಇದರಲ್ಲಿ 4 ಗಿಡ ಇದೆ. ಒಂದು ಕಂಬಕ್ಕೆ 4 ಗಿಡ ಇದೆ. ಸೊ ಇದಕ್ಕೆ ನಾನು ಉದಾಹರಣೆಯಾಗಿ ತೊಗೊಂಡು ಕೊಡ್ತೀನಿ. ಸೊ ಈ 4 ಗಿಡಕ್ಕೆ ನಾವು ವರ್ಷಕ್ಕೆ 2 ಸಲ ಗೊಬ್ಬರ ಕೊಡ್ತೀವಿ. ಒಂದು ಡಿಸೆಂಬರ್ ಎಂಡ್ ಅಥವಾ ಜನವರಿ, ಎರಡನೇದು ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್. ಈ 2 ಸಲ ಗೊಬ್ಬರ ಕೊಟ್ಟಾಗ ನಾವು ಏನು ಮಾಡ್ತೀವಿ ಅಂತಂದರೆ, ಇಷ್ಟಿಷ್ಟು ಕೊಡಲ್ಲ, ಇದಕ್ಕೆ ಸಾಕಾಗುವಷ್ಟು ಜಾಸ್ತಿ ಗೊಬ್ಬರ ಕೊಡಬೇಕು. ಯಾವುದೇ ನೀವು ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಯಾವುದೇ ಒಂದು ಕಾಂಪೋಸ್ಟ್ ಕೊಡಬೇಕಾದ್ರೂ ನಿಮಗೆ ಕನಿಷ್ಠ 25ರಿಂದ 30 kg ಕೊಡಬೇಕು. 4 ಗಿಡ ಇರೋದ್ರಿಂದ ನಾವು 25ರಿಂದ 30 kg ಕೊಡ್ತೀವಿ. ಅದು ಒಂದು ಟೈಮ್ಗೆ. 2 ಸಲ ಕೊಡಬೇಕಾದ್ರೆ ಅದು ಆಲ್ಮೋಸ್ಟ್ 50ರಿಂದ 60 kg ಮೇಲೆ ಆಗೋಯ್ತು. ಇಷ್ಟು ಗೊಬ್ಬರ ನೀವು ಕನಿಷ್ಠ ಪಕ್ಷ ಕೊಡಲೇಬೇಕು. ಅಕಸ್ಮಾತು ನಾವು ಈಗ ನಮ್ಮದು ಸೀತಾಫಲ ಗಿಡ ಇದೆ, ಅಲ್ಲಿ ಎಷ್ಟು ಕೊಡ್ತೀವಿ ಅಂತಂದರೆ, ಒಂದು ಗಿಡಕ್ಕೆ 5ರಿಂದ 6 kg ಕೊಡ್ತೀವಿ. ಗಿಡ ಹೆಂಗಾಗಿದ್ದಾಗ, ಅಂದರೆ ಚಿಕ್ಕ ಗಿಡ ಇದ್ದಾಗ, ಸುಮಾರಾಗಿದ್ದಾಗ. ಏನಂತಂದರೆ ನೀವು ಅಷ್ಟೊಂದು ಕೊಟ್ಟರೆ ಜಾಸ್ತಿ ಆಗಲ್ವಾ ಅಂತ ಅನ್ಬೋದು. ಜಾಸ್ತಿ ಆದ್ರೂ ಕಡಿಮೆ ಆದ್ರೂ ಗಿಡ ಏನು ಎಲ್ಲದನ್ನೂ ಒಂದೇ ಸಲ ತೊಗೊಳ್ಳಲ್ಲ. ನೀವು ಕೊಡೋ ಗೊಬ್ಬರ ಅದು ಮಣ್ಣಲ್ಲಿ ಕರಗಿ
ಗೊಬ್ಬರ ಹಾಕಿರೋದು ಮಣ್ಣಲ್ಲಿ ಕರಗಿ ಆಮೇಲೇ ಅದು ನಿಮ್ಮ ಬೇರುಗಳ ಮೂಲಕ ಗಿಡಗಳಿಗೆ ಸಾಕಾಗುವಷ್ಟು ಪೌಷ್ಟಿಕಾಂಶನ ಒದಗಿಸೋದು. ಸೊ ಇಲ್ಲಿ ಒಂದು ಮುಖ್ಯವಾಗಿರೋ ಪಾಯಿಂಟ್ ಅಂತಂದರೆ, ಗಿಡಗಳು ಹೆಂಗಾಗಿದ್ದಾಗ ಅಂದರೆ ಇನ್ನೂ ಹಣ್ಣು ಬಿಡೋಕ್ಕೆ ಶುರು ಮಾಡಿಲ್ಲದೇ ಇದ್ದಾಗ ಒಂದು ರೀತಿ ನಾವು ಗೊಬ್ಬರ ಕೊಡ್ತಿರ್ತೀವಿ, ಅಂದರೆ ಸೇಮ್ ಗೊಬ್ಬರನೇ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಕೊಡ್ತೀವಿ. ಆದರೆ ಗಿಡಗಳು ಜಾಸ್ತಿ ಹಣ್ಣು ಬಿಡೋಕ್ಕೆ ಶುರು ಮಾಡಿದಾಗ ನಾವು ಆ ಕ್ವಾಂಟಿಟಿನ ಜಾಸ್ತಿ ಮಾಡಬೇಕಾಗುತ್ತೆ. ನಾವು ಒಂದು ಎಕರೆಗೆ ಸರಾಸರಿ ಅಂತ ಅಂದರೆ ನಾವು ಪೂರ್ಣ ಪ್ರಮಾಣದಲ್ಲಿ 100ಕ್ಕೆ 100 ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ ಅನ್ನೋರು, ನಾವು ಎಲ್ಲ ಜಾಗಕ್ಕೂ ಗೊಬ್ಬರ ಕೊಡ್ತೀವಿ ಅಂತಂದರೆ 10 ಟನ್ನಷ್ಟು ಗೊಬ್ಬರ ಕೊಡಬೇಕಾಗತ್ತೆ. ಎಷ್ಟು? 10 ಟನ್ನಷ್ಟು. ಆದರೆ ಈಗ ಇಲ್ಲಿ ನೀವು ನೋಡ್ಬೋದು, ಕೆಳಮಕ್ಕದಲ್ಲಿ ತೋರಿಸು, ಈಗ ನೀವು ನೋಡಿದ್ರೆ ತುಂಬ ಜಾಗ ಇದೆ ಅಲ್ವಾ. ನಾನು ಎಲ್ಲ ಕಡೆ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೇವಲ ಗಿಡಗಳಿಗೆ ಮಾತ್ರ ಗೊಬ್ಬರ ಹಾಕಿದ್ರೆ ಸಾಕು. ಇಂಥ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಈ ಒಂದು ಎಕರೆ ಇದೆ ಜಮೀನು, ಈ 1 ಎಕರೆಗೆ 5ರಿಂದ 6 ಟನ್ನಷ್ಟು ಗೊಬ್ಬರ ಯೂಸ್ ಮಾಡಿದ್ದೀನಿ. ಸೊ ಇದು ನನಗೆ ಸಾಕಾಗೋಗುತ್ತೆ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಆದರೆ ಇನಿಷಿಯಲಿ ನೀವು ಇಷ್ಟು ಕೊಡಲೇಬೇಕಾಗುತ್ತೆ. ನೀವು ಇಷ್ಟು ಕೊಡ್ದೇ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಅಂತಂದರೆ ನಿಜವಾಗ್ಲೂ ವೇಸ್ಟು, ಅದು ಮಾಡೋ ಅವಶ್ಯಕತೆನೇ ಇಲ್ಲ ನೀವು. ಸೊ ಎರಡನೇ ಪಾಯಿಂಟು, ಮೊದಲನೇದಾಗಿ ನಾವು ಈಗ ಡಿಸೆಂಬರಲ್ಲಿ ಏನು ಕೊಡ್ತೀವೋ ಅದು ಗಿಡಗಳ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ನಾವು ನೆಕ್ಸ್ಟು ಸೆಕೆಂಡ್ ಸೈಕಲ್ ಏನು ಕೊಡ್ತೀವಿ ಅದು ಗಿಡಗಳ ಬೆಳವಣಿಗೆ ಜೊತೆಯಲ್ಲಿ ಗಿಡಗಳ ಹಣ್ಣು ಹಂಪಲು ಕೊಡ್ತಾವಲ್ಲ ಅದಕ್ಕೆ ಸಾಕಷ್ಟು ಪೌಷ್ಟಿಕಾಂಶ ಒದಗಿಸುತ್ತೆ. ನಾನು ಈ ವಿಡಿಯೋದಲ್ಲಿ ಏನು ಗೊಬ್ಬರದ ಬಗ್ಗೆ ಹೇಳ್ತಾ ಇದ್ದೀನಿ, ಇದೇ ಕೊನೆಯಲ್ಲ, ಇದೇ ಮೊದಲು ಅಲ್ಲ. ಸಾಕಷ್ಟು ಜನ ಸಾಕಷ್ಟು ಪ್ರಯೋಗ ಮಾಡಿ ತುಂಬ ಸಾಧನೆ ಮಾಡಿರೋರಿದ್ದಾರೆ. ನಾನು ಕೇವಲ ನನ್ನ ಅನುಭವನ ಮಾತ್ರ ಹಂಚ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಸೀತಾಫಲ ಗಿಡ, ಇದು ಬಾಳೆ ಗಿಡ. ಸೊ ನಾನು 2 ಗಿಡಗಳಿಗೆ ಕೇವಲ ಕುರಿ ಗೊಬ್ಬರ ಕೊಟ್ಟಿದ್ದೆ ಫಸ್ಟು. ನನಗವಾಗ ಸಾಕಷ್ಟು ಅನುಭವ ಇರಲಿಲ್ಲ. ಏನಂತಂದರೆ ಈ ಗಿಡಗಳು ಮೇಲೆ ಬೆಳೆಯೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೊಂಡು ನನಗೆ ಆಶ್ಚರ್ಯ ಆಯಿತು. ನಾನು ಸಾಕಷ್ಟು ಗೊಬ್ಬರ ಕೊಟ್ಟಿದ್ದೀನಿ, ಆದರೂ ಏನಕ್ಕೆ ಮೇಲಕ್ಕೆ ಬೆಳೀತಾ ಇಲ್ಲ ಅಂತಂದಾಗ ಅರ್ಥ ಆಗಿದ್ದು, ಈ ಮಣ್ಣು ಆಲ್ರೆಡಿ ಹಾಳಾಗೋಗಿತ್ತು. ಬೇರೆ ಊರು ಜಮೀನು, ಇದು ನಾವು ತೊಗೊಂಡು ಕೃಷಿ ಮಾಡಿದ್ದು. ಏನಪ್ಪ ಅಂತಂದರೆ ಈ ಮಣ್ಣಲ್ಲಿ ಯಾವುದೇ ರೀತಿ ಪೌಷ್ಟಿಕಾಂಶ ಫಲವತ್ತತೆ ಏನೂ ಇರಲಿಲ್ಲ. ಸೊ ಈ ಮಣ್ಣನ್ನು ಬದಲಾಯಿಸೋದೇ ನಮಗೆ ಚಾಲೆಂಜಿಂಗ್ ಆಗಿತ್ತು. ಸೊ ಅಂಥ ಟೈಮಲ್ಲಿ ಈಗ ನಾನು ಬೇರೆ ಕಡೆ ಕೆಲಸ ಮಾಡಿಕೊಂಡು ಕೃಷಿ ಮಾಡ್ತಿರೋದ್ರಿಂದ ನನಗೆ ಜೀವಾಮೃತ ಮಾಡೋಕ್ಕೆ, ಗೋಕೃಪ ಅಮೃತ ಮಾಡೋಕ್ಕೆ, ಬೀಜಾಮೃತ ಮಾಡೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ. ಅಂಥ ಟೈಮಲ್ಲಿ ನಾನು ಈಗ ತುಂಬ ಜನ ಬುದ್ಧಿವಂತರನ್ನೆಲ್ಲ ಮೀಟ್ ಮಾಡಿದಾಗ ಅವರು ನನಗೆ ಸಜೆಸ್ಟ್ ಮಾಡಿದ್ದಂತ ಅಂದರೆ, ಈ ಸೂಕ್ಷ್ಮಾಣು ಜೀವಿಗಳನ್ನು ಗೊಬ್ಬರದ ಜೊತೆ ಸೇರಿಸಿ ಕೊಟ್ಟರೆ ಅದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆ ಸೂಕ್ಷ್ಮಾಣು ಜೀವಿಗಳು ಗೊಬ್ಬರದ ಜೊತೆ ಬೆಳವಣಿಗೆ ಆಗಿ ಗಿಡಗಳಿಗೆ ನಾವು ಆ ಸೂಕ್ಷ್ಮಾಣು ಜೀವಿಗಳನ್ನು ಸೇರಿಸಿ ಗೊಬ್ಬರನ ಕೊಟ್ಟಾಗ ಅದು ಸೂಕ್ಷ್ಮಾಣು ಜೀವಿಗಳೇನಿರುತ್ತೆ ನಮ್ಮ ಬೇರಿಗೆ ಈ ಗೊಬ್ಬರಗಳನ್ನು ಸುಲಭವಾಗಿ ಸಿಗೋ ಥರ ಮಾಡುತ್ತೆ. ಅದ್ರ ಬಗ್ಗೆನೇ ನಾವು ಡೀಟೇಲ್ಡಾಗಿ ಇನ್ನೊಂದು ಸಲ ಮಾತಾಡ್ಬೋದು. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಈ ಬಾಳೆ ನೋಡಿ, ಈ ಬಾಳೆ ಗಿಡ ಯೂಶ್ವಲಿ ಎಲ್ಲ ಬಾಳೆ ಗಿಡನೂ 1 ವರ್ಷದಲ್ಲಿ ಇಳುವರಿ ಬಂದುಬಿಡುತ್ತೆ. ಆಮೇಲೆ ಇಳುವರಿ ಬಂದಾದಮೇಲೆ ನಾವು ಅದನ್ನು ಆರಾಮಾಗಿ ಬಾಳೆ ಸಿಕ್ಬಿಡುತ್ತೆ, ನಾವು ಕಡ್ದಾಕ್ಬಿಡ್ತೀವಿ. ಸೊ ನಂದು ಒಂದು ಫೇಲ್ಯೂರ್ ಏನಂತ ಅಂದರೆ, ಮೊದಲನೇ ವರ್ಷ ನನಗೆ ಗೊಬ್ಬರ ಹೇಗೆ ಕೊಡಬೇಕು, ಏನು ಕತೆ ಏನೂ ಅರಿವಿರಲಿಲ್ಲ. ನನಗೆ ಈ ಬಾಳೆ ಹಾಕಿದಾಗ ಈ ಮಣ್ಣಿನ ಫಲವತ್ತತೆ ಚೆನ್ನಾಗಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಕೇವಲ ನಾವು ಆರ್ಗ್ಯಾನಿಕ್ ಮೆನ್ಯೂರ್ ಅಂದರೆ ಈ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ದನಿ ಗೊಬ್ಬರ ಏನಿದೆ ಅದನ್ನು ಕೊಟ್ಬಿಟ್ರೆ ಸಾಕು, ಗಿಡಗಳು ಬಂದುಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ತೊಗೊಂತು. ಏನಂತಂದರೆ 1 ವರ್ಷ ಆದ್ರೂ ಗಿಡ ಬೆಳವಣಿಗೆನೇ ಆಗಿರಲಿಲ್ಲ. ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಸೊ ಆಮೇಲೆ ನಾನು ಸ್ಟಡಿ ಮಾಡ್ತಾ ಅರ್ಥ ಆಗಿದ್ದಿದ್ದು, ಭೂಮಿನಲ್ಲಿ ನಮಗಿಂತ ಮುಂಚೆನೇ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳಿದ್ವು, ಅದನ್ನೆಲ್ಲ ನಾವು ಸಾಯಿಸ್ಬಿಟ್ಟಿದ್ದೀವಿ. ನಾವೀಗ ಗೊಬ್ಬರ ಕೊಡೋದ್ರ ಜೊತೆ ಆ ಸೂಕ್ಷ್ಮಾಣು ಜೀವಿಗಳನ್ನು ಸಹ ಒದಗಿಸ್ಬೇಕು. ಇದಕ್ಕೆ ಮುಖ್ಯವಾಗಿ ಬಂದರೆ ನಮಗೆ ಟ್ರೈಕೋಡರ್ಮಾ, ಸೂಡೋಮೋನಸ್ ಮತ್ತು AMC. ಯಾವುದೇ ರೈತರು ಗೊಬ್ಬರ ಕೊಡಬೇಕಾದ್ರೆ ನೀವು ಯಾವುದಾದ್ರೂ ಗೊಬ್ಬರ ಕೊಡಿ, ಕೆಮಿಕಲ್ ಕೊಡಬೇಡಿ. ನೀವು ಯಾವುದೇ ಆರ್ಗ್ಯಾನಿಕ್ ಗೊಬ್ಬರ ಕೊಡಿ, ಬರೀ ಆರ್ಗ್ಯಾನಿಕ್ ಗೊಬ್ಬರದಿಂದ ಮಾತ್ರ ನಿಮಗೆ ಕೃಷಿ ಸಾಧ್ಯ ಆಗಲ್ಲ. ಅದಕ್ಕೆ ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಸೇರಿಸ್ಕೊಡ್ಬೇಕು. ನಿಮಗೆ 100 ರೂಪಾಯಿ, 125, 130 ರೂಪಾಯಿನಲ್ಲೆಲ್ಲ ಈ KVKಗಳಲ್ಲಿ, ತೋಟಗಾರಿಕೆ ಇಲಾಖೆಗಳಲ್ಲಿ ನಿಮಗೆ ಎಲ್ಲ ರೀತಿ ಸೂಕ್ಷ್ಮಾಣು ಜೀವಿಗಳು ಸಿಕ್ಬಿಡುತ್ತೆ. ಅದನ್ನು ನೀವು ಮಿಕ್ಸ್ ಮಾಡಿ ಕೊಡೋದ್ರಿಂದ ಈ ಗಿಡಗಳ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಸೊ ಈ ಗಿಡ ಏನಾಯ್ತು ಅಂತಂದರೆ, ಬಾಳೆಗೆ ಬಂದರೆ ಫಸ್ಟು 10 ಮಂತ್ಸ್ ಬೆಳವಣಿಗೆನೇ ಇರಲಿಲ್ಲ. 10-11 ಮಂತ್ಸ್ ಬೆಳವಣಿಗೆನೇ ಇರಲಿಲ್ಲ. ನನಗೆ ಬೇಜಾರಾಗ್ತಾ ಇತ್ತು ಕೆಲವು ಸಲ. ಆಮೇಲೆ ನನಗೆ ಅರ್ಥ ಆಗಿದ್ದು, ನಾನು ತಪ್ಪು ಮಾಡ್ತಿರೋದನ್ನೆಲ್ಲ ತಿದ್ಕೊಂಡಾದಮೇಲೆ ನಾನು ಲಾಸ್ಟ್ ಟೈಮ್ ಇದಕ್ಕೆ ಡಿಸೆಂಬರಲ್ಲಿ ಗೊಬ್ಬರ ಕೊಟ್ಟಿದ್ದು. ಡಿಸೆಂಬರಲ್ಲಿ ನಾನು ಹೇಳಿದಾಗೆ ಕೋಳಿ ಗೊಬ್ಬರದ ಜೊತೆ ಎಲ್ಲ ರೀತಿ ಮಿಶ್ರಣಗಳೇನಿದ್ವು ಅದನ್ನು ಮಾಡಿ ಕೊಟ್ಟಿದ್ದು. ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ, ನಾವು ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಮಾಡಬೇಕು. ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋಕ್ಕೆ ಏನು ಮಾಡಬೇಕಂತಂದರೆ, ನಾವು ಈ ಗೊಬ್ಬರ ಕೊಡೋ ಟೈಮ್ ಇರುತ್ತಲ್ಲ, ಆ ಗೊಬ್ಬರದಲ್ಲಿ
ನಾವು ಪ್ರತಿ ಗಿಡಕ್ಕೆ ಈ ಥರ ಚಿಕ್ಕ ಗಿಡಗಳಾದರೆ ಅರ್ಧ ಕೆ ಜಿ ಅಥವಾ ತುಂಬ ದೊಡ್ಡ ಗಿಡಗಳಾದರೆ 1 ಕೆ ಜಿಯಷ್ಟು ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿನ ಕೊಡಬೇಕು. ಇದು ಮ್ಯಾಂಡೇಟ್ರಿ, ಕೊಡಲೇಬೇಕು. ಇದು ಕೊಟ್ಟರೆ ಗಿಡಗಳಿಗೆ ನಿಮಗೆ ಏನಾಗುತ್ತೆ ಅಂತಂದರೆ ಬೇರುಗಳಿಂದ ಯಾವುದೇ ರೋಗಗಳು ಬರಲ್ಲ. ಈಗ ಈ ಗಿಡ ನೋಡ್ಬೋದು, ಇದು ಅಷ್ಟೇ ತುಂಬ ಸ್ಟ್ರಗಲ್ ಮಾಡಿತ್ತು ಇನಿಷಿಯಲಿ, ಆಮೇಲೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಸೊ ನಿಮಗೆ ನೀವು ಯಾವಾಗ ಬೇವಿನ ಹಿಂಡಿ ಹೊಂಗೆ ಹಿಂಡಿನ ನೀವು ಗೊಬ್ಬರದ ಜೊತೆ ಸೇರಿಸ್ಕೊಡ್ತೀರಾ, ನಿಮಗೆ ಆಲ್ಮೋಸ್ಟ್ ಬೇರಿಂದ ಬರ್ತಕ್ಕಂಥ ಈ ನೆಮಟೋಡ್ಸ್ ಆಗಿರ್ಬೋದು ಅದೆಲ್ಲ ಅವಾಯ್ಡ್ ಆಗೋಗ್ಬಿಡುತ್ತೆ. ಸೊ ಅದ್ರ ಜೊತೆಯಲ್ಲಿ ನಿಮಗೆ ಸಾಧ್ಯ ಆದರೆ ಸಾಕಷ್ಟು ಹಸಿರೆಲೆ ಗೊಬ್ಬರ ಅಂತಂದರೆ ನಿಮ್ಮ ಸುತ್ತಮುತ್ತ ಹೊಂಗೆ ಗಿಡ ಇರ್ಬೋದು, ಬೇವಿನ ಗಿಡ ಇರ್ಬೋದು, ಅವನ್ನ ಕಡ್ದುಬಿಟ್ಟು ಗೊಬ್ಬರದೊಳಗೆ ಸೇರಿಸಿ ಕೊಡೋದ್ರಿಂದ ನಿಮಗೆ ಫಲವತ್ತತೆ ಜಾಸ್ತಿ ಆಗುತ್ತೆ. ಸೊ ಈಗ ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದರೆ ನೀವು ಯಾವುದೇ ಕೊಡಿ ಗೊಬ್ಬರನ ಯಾವಾಗಲೇ ಕೊಡಿ, ಕೆಮಿಕಲ್ ಯೂಸ್ ಮಾಡೋರಿಗೆ ನಾನೇನು ಹೇಳ್ತಿಲ್ಲ, ಅವ್ರು ಏನಾದರೂ ಮಾಡ್ಕೋಬೋದು, ಅವ್ರಿಷ್ಟ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ಅಂತ ಮೊದಲನೇದಾಗಿ ಬಂದು ಜಮೀನು ತೊಗೊಂಡು ಏನು ಮಾಡ್ತಾರೆ ಅವರಿಗೆ ಮುಖ್ಯವಾಗಿ ನೀವು ಗೊಬ್ಬರ ಕೊಡಬೇಕಾದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಅಥವಾ ಯಾವುದೋ ಒಂದು ಗೊಬ್ಬರ ತೊಗೊಂಡಿರೋದು ಅದನ್ನು ಬುಟ್ಟಿಗಟ್ಟಲೆ ಕೊಡಬೇಕು. ಈ ಗಿಡಕ್ಕೆ ನಾನು 5 ಕೆ ಜಿಯಷ್ಟು ಕೊಟ್ಟಿದ್ದೀನಿ, 5ರಿಂದ 6 ಕೆ ಜಿಯಷ್ಟು ಒಂದು ಸಲ ಕೊಟ್ಟಿದ್ದೀನಿ, ಮತ್ತು ವರ್ಷಕ್ಕೆ 2 ಸಲ ಕೊಡ್ತೀನಿ ಅದೇ ಥರ. ಅದರ ಜೊತೆಯಲ್ಲಿ ಆ ಗೊಬ್ಬರಕ್ಕೆ ನೀವು ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಮತ್ತು ಹಸಿರೆಲೆ ಸೊಪ್ಪುಗಳು ಹಾಕಿ ಮಿಕ್ಸ್ ಮಾಡಬೇಕು. ಅದ್ರ ಜೊತೆ ಟ್ರೈಕೋಡರ್ಮಾ, ಸೂಡೋಮೋನಸ್ ಮತ್ತು AMCಗಳನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕೊಡೋದ್ರಿಂದ ಗಿಡಗಳು ಆರೋಗ್ಯವಾಗಿ ತುಂಬ ಚೆನ್ನಾಗಿರ್ತವೆ. ಸೊ ನೀವು ಈಗ ಯೋಚನೆ ಮಾಡ್ತಿರ್ಬೋದು, ನೀವು ಆ ಗೊಬ್ಬರ ಕೊಡಿ, ಈ ಗೊಬ್ಬರ ಕೊಡಿ, ಅದ್ರ ಜೊತೆ ಸೂಕ್ಷ್ಮ ಜೀವಿಗಳನ್ನು ಬೆರೆಸಿ ಮತ್ತು ಹಿಂಡಿಗಳನ್ನು ಬೆರೆಸಿ ಅಂತಂದರೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗಲ್ವಾ? ಖಂಡಿತ ಎಕ್ಸ್ಪೆನ್ಸಿವ್ ಆಗೇ ಇರುತ್ತೆ ಇನಿಷಿಯಲಿ. ಸ್ವಲ್ಪ ನೀವು ಕೆಮಿಕಲ್ ಗೊಬ್ಬರ ಕೊಡೋಕೋದ್ರೂ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ. ಆದರೆ ನಿಮ್ಮ ಕೆಮಿಕಲ್ ಗೊಬ್ಬರ ಹಾಕೋದ್ರಿಂದ ನೀವು 100 ರೂಪಾಯಿ, 200 ರೂಪಾಯಿ ಅಥವಾ 1000 ರೂಪಾಯಿ ಉಳಿಸೋಕೆ ಹೋಗ್ಬಿಟ್ಟು ಮಣ್ಣನ್ನು ಹಾಳು ಮಾಡ್ತಿರ್ತೀರ. ಮತ್ತು ನಿಮಗೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ನೀವು ಇವುಗಳನ್ನು ಕೊಡೋದ್ರಿಂದ ಇನ್ನೊಂದೇನು ಗೊತ್ತಾ, ನೀವು 5 ಕೆ ಜಿ ಕೊಡೋ ಕಡೆ 10 ಕೆ ಜಿ ಕೊಟ್ಟರು ಮಣ್ಣಿಗೆ ಏನೂ ವ್ಯತ್ಯಾಸ ಆಗಲ್ಲ, ಇನ್ನೂ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಗಿಡಗಳು ಸಮೃದ್ಧಿಯಾಗಿ ಬೆಳೀತಾ ಹೋಗುತ್ತೆ. ಇವಾಗ ಯೂಸ್ ಆಗಿಲ್ಲ ಅಂತಂದ್ರೂ ವರ್ಷ ಕಾಲ ಯೂಸ್ ಆಗ್ತಾನೇ ಇರುತ್ತೆ ಅದು. ಸೊ ಆಮೇಲೆ ಹೋಗ್ತಾ ಕಾಲಕ್ರಮೇಣ ನಿಮಗೆ ಅಷ್ಟೊಂದು ಗೊಬ್ಬರನ ಕೊಡೋ ಅವಶ್ಯಕತೆ ಇರಲ್ಲ. ಏನಕ್ಕೆ ಅಂತಂದರೆ ಈ ಜಮೀನಲ್ಲೇ ನಾನು ಈ ಜಮೀನು ತೊಗೊಂಡಾಗ ಹುಡುಕಿದ್ರೂ ಒಂದು ಎರೆಹುಳ ಇರಲಿಲ್ಲ. ಇವತ್ತು ಎಲ್ಲಾದ್ರೂ ಒಂದು ಗುಂಡಿ ತೆಗಿತಿದ್ರೆ ಸಾಕು ಎರೆಹುಳುಗಳು ಸಿಗುತ್ತೆ. ಸೊ ಅಷ್ಟೆಲ್ಲ ಬದಲಾವಣೆ ಆಗ್ತಾ ಹೋದಂಗೆ ನಿಮಗೆ ಸಾಕಷ್ಟು ಹಣ ಉಳ್ಕೊಳ್ಳುತ್ತೆ. ಮತ್ತು ಇನ್ನೊಂದು, ನಿಮ್ಮ ಮಾರ್ಕೆಟಿಂಗ್ ನೀವೇ ಮಾಡಿಕೊಂಡ್ರೆ, ಯಾಕೆಂದರೆ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಕೊಂಡಾಗ ಅಟ್ಲೀಸ್ಟ್ ನೀವು ಮಾರಾಟ ಮಾಡೋ ದೃಷ್ಟಿಯಿಂದ ಮಾಡಿದ್ದೀನಿ ಅಂತ ಅಂದಾಗ ಏನಾಗುತ್ತೆ ಅಂತಂದರೆ ನೀವು ಆರ್ಗ್ಯಾನಿಕ್ ಟೆಸ್ಟ್ ಮಾಡಿಸಿ ಸರ್ಟಿಫಿಕೇಟ್ ಮಾಡಿಸಿ ಕೂಡ ಮಾರ್ಬೋದು. ಇಲ್ಲ ನಾನು ನನ್ನ ಗೊತ್ತಿರೋ ಸರ್ಕಲಲ್ಲೇ ಮಾರ್ತೀನಿ ಅಂತ ಅಂದಾಗ ನೀವು ಈಸಿಯಾಗಿ ತೋರಿಸ್ಬೋದು, ನೋಡಪ್ಪ ನಾನು ಈ ಥರ ಮಾಡ್ತಿದ್ದೀನಿ, ನಾನು ಬೇರೆಯವ್ರಿಗಿಂತ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಟೇಸ್ಟ್ ನೋಡಿ ಇಷ್ಟ ಆಗಿದ್ದರೆ ನನಗೆ ಬೇರೆಯವ್ರಿಗಿಂತ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಕೊಡು ಅಂತ ಕೇಳ್ಬೋದು. ನಿಮ್ಗೆ ಅಲ್ಲೇ ವರ್ಕೌಟ್ ಆಗೋಗುತ್ತೆ. ಸೊ ಅದು ಕಾಲಕ್ರಮೇಣ ನಿಮಗೆ ಖರ್ಚು ಕಡಿಮೆ ಆಗಿ ನಿಮಗೆ ಲಾಭ ಜಾಸ್ತಿ ಆಗುತ್ತೆ. ಸೊ ಸಾಧ್ಯ ಆದಷ್ಟು ನಾವೀಗೇನು ಗೊಬ್ಬರಗಳ ಬಗ್ಗೆ ಮಾತಾಡಿದ್ವೋ ಆ ಕಾಂಬಿನೇಷನ್ಗಳನ್ನು ಮಾಡಿನೇ ಕೊಡಿ. ಮತ್ತು ಮುಖ್ಯವಾಗಿ ನೀವು ಬೇರೆ ರೀತಿ ಪದ್ಧತಿಗಳನ್ನು ಮಾಡ್ತಾಯಿದ್ರೆ ಖಂಡಿತ ನೀವು ತುಂಬ ಜನ ಗೋಕೃಪಾಮೃತ, ಬೀಜಾಮೃತ, ಜೀವಾಮೃತ ಎಲ್ಲ ಮಾಡ್ತಿರ್ತಾರೆ. ಟೈಮ್ ಇದ್ದವರು ಸಾಧ್ಯ ಆದಷ್ಟು ಅದನ್ನು ಮಾಡಿ ಆಗಾಗ್ಗೆ ಕೊಡ್ತಾಯಿರಿ. ಆದರೆ ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ನಾನು ನೇರವಾಗಿ ಬೇರೆ ಮಾರ್ಗಗಳಿಂದ ಸೂಕ್ಷ್ಮಾಣುಜೀವಿಗಳನ್ನು ಅಥವಾ ಬೇರೆ ಗೊಬ್ಬರಗಳನ್ನು, ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಒದಗಿಸೋ ಪ್ರಯತ್ನ ಮಾಡ್ತೀನಿ. ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಬಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಮನುಷ್ಯನಿಗೆ ಹೇಗೆ ಕಬ್ಬಿಣ ಬೇಕು, ಮ್ಯಾಂಗನೀಸ್ ಬೇಕು, ಮೆಗ್ನೀಷಿಯಮ್ ಬೇಕು, ಕ್ಯಾಲ್ಶಿಯಂ ಬೇಕು, ಸಾಕಷ್ಟು ಸೂಕ್ಷ್ಮ ಪೋಷಕಾಂಶಗಳು ನಮಗೆ ಬೇಕು. ನಾವು ಮಾತಾಡ್ತಿರ್ತೀವಿ ಕೆಲವು ಸಲ, ಇವನಿಗೆ ಯಾರಿಗೋ ವಿಟಮಿನ್ B12 ಡಿಫಿಷಿಯನ್ಸಿ ಇದೆಯಂತೆ, ವಿಟಮಿನ್ D ಡಿಫಿಷಿಯನ್ಸಿ ಇದೆಯಂತೆ ಅಂತ. ಗಿಡಗಳಿಗೂ ಅಷ್ಟೇ ಏನಾಗುತ್ತೆ ಅಂತಂದರೆ, ಕೆಲವು ಸಲ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಹೂ ಬರುತ್ತೆ, ಹೂ ಉದುರೋಗುತ್ತೆ, ಅಥವಾ ಕಾಯಿ ಬರುತ್ತೆ, ಕಾಯಿ ಉದುರೋಗುತ್ತೆ. ಈ ಥರ ಆಗ್ತಿದ್ದಾಗ ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಆಗಿರುತ್ತೆ, ಅಂದರೆ ಲಘು ಪೋಷಕಾಂಶಗಳು ಅಂತ. ಗಿಡಗಳಿಗೂ ಸಹ ಮೆಗ್ನೀಷಿಯಮ್, ಮ್ಯಾಂಗನೀಸ್, ಕ್ಯಾಲ್ಶಿಯಂ, ಐರನ್ ಇದೆಲ್ಲ ಬೇಕು, ಮಾಲಿಬ್ಡಿನಮ್ ಸಹ ಬೇಕು. ನಾವು ಅದಕ್ಕೆ ಕೆಲವು ಸಲ ತುಂಬ ಕಂಪ್ನಿಗಳು ನಮಗೆ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ನೇ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು, ಅದು ಆರ್ಗ್ಯಾನಿಕಲಿ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅವರು ಮಾರ್ತಾರೆ. ಅದು ಜೈವಿಕ ಗೊಬ್ಬರ, ಅದು 100% ಆರ್ಗ್ಯಾನಿಕ್ ಅಂತಲೂ ಹೇಳೋಕ್ಕಾಗಲ್ಲ, ಆದರೆ ಕೆಮಿಕಲ್ ಅಂತೂ ಅಲ್ಲ, ಜೈವಿಕವಾಗಿ ಅದನ್ನು ಉತ್ಪಾದನೆ ಮಾಡಿಬಿಟ್ಟು ಅದನ್ನು ಒಂದು ಲಿಕ್ವಿಡ್ ಅಥವಾ ಸಾಲಿಡ್ ರೂಪದಲ್ಲಿ ಕೊಡ್ತಾರೆ ನಮಗೆ. ನಾವು ಅದನ್ನು ಸಹ ಗಿಡಗಳಿಗೆ ಸ್ಪ್ರೇ ಮಾಡೋದು ಅಥವಾ ನೇರವಾಗಿ ಬುಡಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಅದರಿಂದಾಗಿ ನಿಮಗೆ ಇಳುವರಿ ಚೆನ್ನಾಗಿ ಹಿಡಿಯುತ್ತೆ. ಸೊ ಇಷ್ಟೆಲ್ಲ ಪ್ರಾಕ್ಟೀಸ್ಗಳನ್ನು ಫಾಲೋ ಮಾಡಿದ ಮೇಲೇ ನನ್ನ ತೋಟ ಏನು ಇರಲಿಲ್ಲ. ಲಿಟ್ರಲಿ ಯಾರೇ ಬಂದು ನೋಡಿದ್ರು ಇದನ್ನು ನಗ್ತಿದ್ರು, ಇವನೇನು ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ವೇಸ್ಟ್ ಮಾಡ್ತಿದ್ದಾನೆ ಅಂತಲೇ ಹೇಳ್ತಿದ್ರು. ಬಟ್ ಇವತ್ತು ನನಗೆ ನನ್ನ ತೋಟಕ್ಕೆ ಬರೋಕ್ಕೆ ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ತೋಟ ತುಂಬ ಚೆನ್ನಾಗಿ ಬದಲಾವಣೆ ಆಗಿದೆ. ಸೊ ಅಷ್ಟಲ್ಲದೆ ನೆಮ್ಮದಿಯಾಗಿ ಕೆಮಿಕಲ್ ಇಲ್ಲದೆ ಇರೋದನ್ನು
ನಾನು ಜನಗಳಿಗೆ ಕೊಡ್ತಿದ್ದೀನಿ ಮತ್ತು ನನಗೂ ಸಹ ಬಳಸ್ತಿದ್ದೀನಿ ಅನ್ನೋದು ನನಗೆ ಮನಸ್ಸಿಗೆ ತುಂಬ ತೃಪ್ತಿ ಕೊಡ್ತಾ ಇದೆ. ಸೊ ನೀವು ಯಾವುದಾದ್ರೂ ಪ್ರಾಕ್ಟೀಸ್ ಬೇರೆದು ಮಾಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.